ಸ್ನೇಹಜೀವಿ, ಸರಳ ಜೀವಿಯಾದಂತಹ ಶ್ರೀ ಎಸ್. ಶಶಿಕುಮಾರ್ ವಾಜರಳ್ಳಿರವರಿಗೆ ಜನ್ಮದಿನದ ಶುಭಾಶಯಗಳು. ಯಶವಂತಪುರ ವಿಧಾನ ಕ್ಷೇತ್ರದ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಶಶಿಕುಮಾರ್ ರವರು ಸುಮಾರು ವರ್ಷಗಳಿಂದ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾ ಬಂದಿರುತ್ತಾರೆ. ಇವರಿಗೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು, ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಹುಟ್ಟುಹಬ್ಬದಂದು ಅವರಿಗೆ ಒಳ್ಳೆಯ ಅಧಿಕಾರ, ಅಭಿವೃದ್ಧಿ ಸಿಗಲಿ ಎಂದು ಹರಸಿದರು. ಶಶಿಕುಮಾರ್ ರವರು ಶುಭ ಕೋರಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇವತ್ತು ನಮ್ಮ ಆತ್ಮೀಯ ಮಗನೇ ಆಗಬೇಕು ನಮಗೂ ಶಶಿಕುಮಾರ್ ಅವರು ಇವತ್ತು ಈ ಚಿಕ್ಕ ವಯಸ್ಸಲ್ಲಿ ಅವರು ಸಮಾಜ ಸೇವೆಯಲ್ಲಿ ಮತ್ತು ರಾಜಕೀಯವಾಗಿ ಮತ್ತು ಒಬ್ಬ ಉದ್ಯಮಿಯಾಗಿ ಬೆಳೀತಾ ಇದ್ದಾನೆ. ಈ ಕನಕಪುರ ರಸ್ತೆಯಲ್ಲಿ ಇವತ್ತು ಶಶಿಕುಮಾರ್ ಅಂದರೆ ಒಂದು ಶ್ಯಾಮ್ ಸುಂದರ್ ಅವರ ಮಗ ಶಶಿಕುಮಾರ್ ಅಂದರೆ ಒಂದು ಸ್ಥಾನಮಾನವನ್ನು ಗಳಿಸಿದ್ದಾರೆ. ಅವರಿಗೆ ಮುಂದೆ ಏನಿವತ್ತು 45ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲಿಗೆ ಮಾಮ ನಾವು ಕೆಂಪೇಗೌಡರಿಗೆ ಹಾರವನ್ನು ಅರ್ಪಿಸಿ ಆಮೇಲೆ ನಾನು ಹುಟ್ಟುಹಬ್ಬ ಮಾಡ್ಕೊತೀನಿ ಅಂತ ನಿಜವಾಗ್ಲೂ ನಮಗೆಲ್ಲರಿಗೂ ಆದಂಥ ಸಂತೋಷ ನಿಜವಾಗೂ ಬೇರೆ ಯಾರಿಗೂ ಆಗಿಲ್ಲ. ನಾವು ಎಲ್ರಿಗೂ ಇನ್ನು ಮುಂದೆ ಹೇಳೋದಷ್ಟೇ, ಯಾರು ಹುಟ್ಟುಹಬ್ಬ ಮಾಡಿಕೊಂಡ್ರು ಇಲ್ಲಿ ಕೆಂಪೇಗೌಡರಿಗೆ ಒಂದು ಹಾರವನ್ನು ಸಮರ್ಪಣೆ ಮಾಡ್ತಾ ಅವರ ಆಶೀರ್ವಾದ ಪಡೆದು ನಾವು ಮುಂದೆ ಹೋಗೋಣ. ಅವರು ರಾಜಕೀಯವಾಗಿ ಬೆಳೀಲಿ, ಅವ್ರ ಸಹಕಾರ ನಮ್ಮ ಎಲ್ಲರದ್ದು ಇದೆ, ನಮ್ಮ ಸಂಘದ ವತಿಯಿಂದನೂ ಇದೆ, ಮತ್ತು ಇಲ್ಲಿ ಈ ಸಮಾಜದಲ್ಲಿ ಮತ್ತು ಈ ವಾರ್ಡ್ನಲ್ಲಿ ಅವರ ಹೆಚ್ಚಿಗೆ ಬೆಳೀಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಉಪಾಧ್ಯಕ್ಷರಾದಂಥ ಶ್ರೀಯುತ ಶಶಿಕುಮಾರ್ ಅವರ 45ನೇ ಹುಟ್ಟುಹಬ್ಬದ ಈ ಒಂದು ಸುಸಮಯ ಸಂದರ್ಭದಲ್ಲಿ ನಾವು ಸಂಘದ ಪರವಾಗಿ ನಮ್ಮ ಡಿ ಮುನರಾಜರವರ ಒಂದು ನೇತೃತ್ವದಲ್ಲಿ ಅವರಿಗೆ ಶುಭ ಹಾರೈಸಬೇಕು ಅಂದ್ಬಿಟ್ಟು ಎಲ್ಲ ಸಂಘಟಕರು, ಸ್ನೇಹಿತರು, ಬಂಧುಗಳು ಎಲ್ಲ ಸೇರಿ ಒಂದು ದಿವಸ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ದೇವರು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಸಂಪನ್ನ ಕಳಿಸಿ ಅವರು ಇನ್ನೂ ಮುಂದಿನ ರೀತಿಯಲ್ಲಿ ಚೆನ್ನಾಗಿ ಆರೋಗ್ಯವಂತರಾಗಿ ಎಲ್ಲರೂ ಜನಸೇವೆ ಮಾಡೋಂಥ ಶಕ್ತಿ ಭಗವಂತ ಅವ್ರಿಗೆ ನೀಡಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ನಮ್ಮ ಶಶಿಕುಮಾರ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು ಪ್ರತಿ ವರ್ಷದಂತೆಯೂ, ಯಾಕೆಂದ್ರೆ ಅವರು ನಮ್ಗೆ ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡ್ಕೊಬೇಕು ಅಂತಾರೆ. ನಾವು ಎಲ್ಲ ಕಾರ್ಯಕರ್ತರುಗಳು, ಅವರ ಹಿತೈಷಿಗಳು, ಸ್ನೇಹಿತರುಗಳು ಎಲ್ಲರೂ ಸೇರಿ ನಾವೆಲ್ಲ ಒಂದು ನಿಮ್ಮನ್ನ ವಿಶ್ ಮಾಡ್ಲಿಕ್ಕೆ, ಪ್ರತಿಯೊಬ್ಬರು ಹಾರೈಸ್ಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನೀವು ಚೌಟ್ರಿಯಲ್ಲಿ ಪ್ರತಿ ವರ್ಷದಂತೆ ಈ ಸತಿ ಮಾಡ್ಕೊಬೇಕು ಅಂತೇಳಿ ನಮ್ಮ ಒಂದು ಒತ್ತಾಯದ ಮೇರೆಗೆ ಅವರು ಈ ಸತಿ ಹುಟ್ಟುಹಬ್ಬನ ಆಚರಣೆ ಮಾಡಕ್ಕೆ ಒಪ್ಕೊಂಡ್ರು. ಇಲ್ಲಕ್ಕೆ ಸರಳವಾಗಿ ಮಾಡಬೇಕು ಅಂದ್ರೆ ಒಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಪುನಸ್ಕಾರ ಮುಗಿಸ್ಬಿಟ್ಟು ಅನಾಥಾಶ್ರಮಗಳಿಗೆ ಭೇಟಿ ಕೊಟ್ಟು ಆ ಥರ ಮಾಡಬೇಕು ಅಂತ ಕಾನ್ಸೆಪ್ಟ್ ಇದ್ದಿದ್ದು. ಆದ್ರೆ ನಾವು ಇಲ್ಲಿ ನಿಮ್ಮನ್ನು ಹುಡುಕರು ಸುಮಾರು ಜನ ಬರ್ತಾರೆ, ಹಂಗಾಗಿ ನೀವು ಇಲ್ಲೇ ಮಾಡ್ಕೊಬೇಕು ಅಂತ ನಮ್ಮ ಒಂದು ಎಲ್ಲರ ಒತ್ತಾಯದ ಮೇಲೆ ಅವರು ಮಾಡಿದ್ದಾರೆ. ಇಲ್ಲದಾಗ ಏನಂದ್ರೆ ಅವರ ಶಶಿಕುಮಾರ್ ಅವರು ನಾವು ಅಜಾತ ಶತ್ರು ಅನ್ಬೋದು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿಗೆ ಅಜಾತ ಶತ್ರುಗಳು ಅಂದ್ರೆ ಯಾರು ಶತ್ರು ಇರಲಿಲ್ಲ. ಅಂದ್ರೆ ಇವ್ರಿಗೂ ಅಷ್ಟೇನೆ, ಎಲ್ಲೇ ಹೋದ್ರು ಯಾವುದೇ ಪಾರ್ಟಿಯಲ್ಲಿ, ಬಿಜೆಪಿ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಯಾರು ಸಹ ಶತ್ರುಗಳಿಲ್ಲ. ಎಲ್ಲರನ್ನು ಮುಕ್ತವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಎಲ್ಲರನ್ನು ಎಂಥವ್ರೆಲ್ಲ ಅವರ ಬೈನಲ್ಲಿ ಬಂದ್ರೆ ಅಣ್ಣ ಅಂತಾನೆ ಮಾತಾಡ್ಸೋದು. ಹಂಗಾಗಿ ಅವ್ರಿಗೆ ಯಾರು ಸಹ ಶತ್ರುಗಳಿಲ್ಲ. ಈ ಏನೀಗ GB ಆಗಿದೆಯೋ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆಯೋ ಅದರಲ್ಲಿ ಹೊಸದಾಗಿ ಈಗ 5 ಮಹಾನಗರ ಪಾಲಿಕೆಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅದಲ್ಲಿ ಇರ್ತಕ್ಕಂತಹ ಈ MGಪುರ ಭಾಗಶಃ ಅಂದ್ರೆ ಸ್ವಲ್ಪ ಈ ತಲಗಟ್ಟಪುರ ಪಂಚಾಯತಿನ ಭಾಗನ ಒಂದು ಸೇರಿಸಿ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆಗೆ ಸೇರಿಸಿದ್ದಾರೆ. ಹಂಗಾಗಿ ಇದೇ ಒಂದು ಹೊಸ ವಾರ್ಡ್ ಆಗ್ತಾ ಇದೆ. ಮತ್ತೆ ಶಶಿಕುಮಾರ್ ಅವರ ಒಂದು ನೀವಲ್ಲೇ ಸ್ವತಃ ಒಂದು ನಿವಾಸ, ಸ್ವಂತ ಊರು, ಹುಟ್ಟು ಬೆಳೆದಿದ್ದು ಸುತ್ತಮುತ್ತ ಜನಗಳೆಲ್ಲ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ಆಗಿರೋದ್ರಿಂದ ಅವ್ರಿಗೆ ಇಲ್ಲ ಒಂದು ನಮ್ಮ ಪಕ್ಷದ ವತಿಯಿಂದ ಕ್ಯಾಟಗರಿ ಆದ್ಮೇಲೆ ಅಕ್ಕಪಕ್ಕ ಇಲ್ಲೇ ಆಗಲಿ, ಈ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲೇ ಆಗಲಿ ಅವರು ಈ ಸತಿ ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸಬೇಕು. ನಮ್ಮ ಪಕ್ಷದ ಮುಖಂಡರುಗಳು, ಎಸ್ಪೆಷಲಿ ನಮ್ಮ MP ಅವರು ಶೋಭಾ ಕರಂದ್ಲಾಜೆ ಇರ್ಬೋದು, ಜಿಲ್ಲಾಧ್ಯಕ್ಷ ಸತೀಶ್ ಇರ್ಬೋದು, ನಮ್ಮೆಲ್ಲರ ಕಾರ್ಯಕರ್ತರು ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಒತ್ತಾಸ ಏನು ಅಂದ್ರೆ ಒಂದು ಇಂಥ ವ್ಯಕ್ತಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಅವರು ತನು ಮನ ಧನ ಎಲ್ಲ ಅರ್ಪಿಸಿ ತುಂಬಾ ಅಚ್ಚುಕಟ್ಟಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ಕೆಲಸನೇ ಮಾಡ್ತಾ ಇದ್ದಾರೆ. ಈಗ ನೀವೇ ನೋಡ್ತಾ ಇರ್ಬೋದು ಯಶವಂತಪುರ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅಂತೇಳಿ ತನು ಮನದನ್ನೆಲ್ಲ ಅರ್ಪಿಸಿದ್ದಾರೆ. ನಾನು ನೋಡಿಸಿದಾಗ ಅವರು ಈ ಚೌಟ್ರಿನ ಸುಮಾರು ಕಾರ್ಯಕ್ರಮಗಳನ್ನ ಪಕ್ಷದ ವೇದಿಕೆ ಕೊಟ್ಟಿದ್ದಾರೆ. ಎಲ್ಲಾ ತರ ಕಾರ್ಯಕಾರಿಣಿ ಸಭೆ ಇರ್ಬೋದು, ಅಂದ್ರೆ ಯಾರ ತಾವು ನಾವು ಅದು ಕೊಡಿ ಇದು ಕೊಡಿ ನಿಗೆಲ್ಲ ಊಟ ತಿಂಡಿ ಇರ್ಬೋದು, ಮತ್ತೊಂದು ಪ್ರತಿಯೊಂದಕ್ಕೂ ಅವ್ರು ಯಾರ ತಾವು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಪಕ್ಷದ ಕೆಲಸ ಬಿಡೋದು ನಮ್ಮ ಮನೆ ಕೆಲಸ ರೀತಿ ಮಾಡಿದ್ದಾರೆ. ಇಂಥ ವ್ಯಕ್ತಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯಾರು ದೊಡ್ಡ ಮಟ್ಟದ ನಾಯಕರುಗಳು ಇರ್ಬೋದು, ಎಲ್ಲರೂ
ಗಮನದಲ್ಲಿ ಇಟ್ಕೊಂಡು ಅವ್ರಿಗೊಂದು ಅವಕಾಶ ಕೊಟ್ಟು ಇಷ್ಟು ಮಹಾನಗರ ಪಾಲಿಕೆ ಅವ್ರ ಸದಸ್ಯರು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ಭಗವಂತ ಅವರಿಗೆ ಆಸೆ ಕೊಟ್ಟು ಅವ್ರು ಏನ್ ಆಸೆ ಐತೆ ನೆರವೇರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ಶಿವಕುಮಾರ್ ಅವರು. ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅವ್ರು ನನ್ನ ಮೇಲೆ ನಿಂತಿರುವಂತ ಪ್ರೀತಿ ವಿಶ್ವಾಸ ಇರ್ಬೋದು. ಯಾಕೆಂದ್ರೆ ನಾನು ಯಾವುದೇ ತರ ಎಲೆಕ್ಟೆಡ್ ಬಾಡಿ ಆಗಿಲ್ಲ, ನಾನು ಯಾವುದೇ ತರ ಕಾರ್ಪೊರೇಟರ್ ಆಗಿದ್ದವರಲ್ಲ, ಏನೂ ಅಲ್ಲ. ಬಟ್ ಆದ್ರೂ ಕೂಡ ಒಂದು ಸ್ನೇಹಿತ ಅಂತ ತಿಳಿದು ನನ್ನ ಬಂದು ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಎಲ್ಲರೂ ಬಂದು ನನ್ನ ಒಂದು ಆಶೀರ್ವಾದ ಮಾಡುವಂಥದ್ದು ಇವತ್ತು ಪ್ರತಿ ವರ್ಷ ಮಾಡ್ತಾರೆ. ಅವರೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ.